ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಿಮ್ಮಲ್ಲಿ ಎಷ್ಟು ಜನ ಕೆಲ್ಸಕ್ಕಾಗಿ ಹುಡುಕ್ತಾ ಇದ್ದೀರಾ? ತುಂಬಾ ದಿನದಿಂದ ಕೆಲ್ಸಕ್ಕಾಗಿ ಅಲ್ದು ಸಾಕಾಗಿದ್ಯಾ? ಹಾಗಿದ್ರೆ ನಿಮ್ಗೆ ಸ್ಯೂಟಬಲ್ ಆಗಿರುವಂತಹ ಕೆಲ್ಸ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ 1180 ಹುದ್ದೆ. ಅರ್ಜಿ ಸಲ್ಲಿಕೆಗೆ ಮಾರ್ಚ್ 30 ಕೊನೆ ದಿನ. ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ರಕ್ಷಕ ಸೇರಿದಂತೆ ಒಟ್ಟು 1180 ಹುದ್ದೆಗಳ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಅರ್ಜಿ ಆಹ್ವಾನಿಸಿದೆ. ಸೊ ಅಪ್ಲಿಕೇಶನ್ ಹಾಕಿ. ಸೊ ಒಟ್ಟು 1180 ಹುದ್ದೆಗಳು ಖಾಲಿ ಇದ್ದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆಗೂ ಮುನ್ನ ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯ. ಇನ್ನು ಈ ಹುದ್ದೆಗೆ ಮಾರ್ಚ್ 30 ಅರ್ಜಿ ಸಲ್ಲಿಸಲು ಕೊನೆ ದಿನವಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳು 300 ರೂಪಾಯಿ, ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಹಾಗೂ SC ST ಅಭ್ಯರ್ಥಿಗಳಿಗೆ 150 ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪೇಮೆಂಟ್ ಮಾಡಬಹುದು. ಇನ್ನು ಸ್ಯಾಲರಿ ರೇಂಜ್ ಬಂದು ಅಬಕಾರಿ ಉಪನಿರೀಕ್ಷಕರು ಪೊಸಿಷನ್ಗೆ 16,000 ರಿಂದ 29,600 ರೂಪಾಯಿ ವರೆಗೆ ಇರುತ್ತೆ. ಇನ್ನು ಅಬಕಾರಿ ರಕ್ಷಕರಿಗೆ 11,600 ರಿಂದ 21,000 ರೂಪಾಯಿ ಇರುತ್ತೆ. ಇನ್ನು ಯಾವೆಲ್ಲ ಪೊಸಿಷನ್ಸ್ ಇದೆ ಅನ್ನೋದು ನೋಡಕ್ ಹೋದ್ರೆ ಅಬಕಾರಿ ಉಪನಿರೀಕ್ಷಕರು ಪೊಸಿಷನ್ಗೆ 177 ಜನ ಬೇಕು. ಇನ್ನು ಅಬಕಾರಿ ರಕ್ಷಕರು ಅಂದ್ರೆ ಹುಡುಗರು ಬೇಕಿದಕ್ಕೆ 952 ಜನ ಬೇಕು. ಇನ್ನು ಅಬಕಾರಿ ರಕ್ಷಕರು ಅಂದ್ರೆ ಮಹಿಳೆಯರು 51 ಜನ ಬೇಕು. ಟೋಟಲ್ 1180 ಹುದ್ದೆಗಳು. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 25 ರೂಪಾಯಿ ಶುಲ್ಕ ಕೂಡ ನಿಗದಿ ಮಾಡಲಾಗಿದೆ. ಮತ್ತೆ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಕೂಡ ನೀಡಲಾಗಿದೆ. ಇನ್ನು ಇದಕ್ಕೆ ನಿಮ್ಮ ಬಾಡಿ ಕೂಡ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಕೂಡ ಪರೀಕ್ಷೆ ಮಾಡ್ತಾರೆ. ಹೈಟ್ ಕನಿಷ್ಠ 163 ಸೆಂಟಿಮೀಟರ್ಸ್ ಇರಬೇಕು. ಅದೇ ಮಹಿಳೆಯರಾದ್ರೆ ಕನಿಷ್ಠ 157 ಸೆಂಟಿಮೀಟರ್ ಆದ್ರೂ ಇರಲೇಬೇಕು. ಜೊತೆಗೆ 49.9 kg ವೇಟ್ ಇರಲೇಬೇಕು. ಮತ್ತೆ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಹಾಗೆ ಗುಂಡೆಸೆತಗಳ ಮೂಲಕ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಕೂಡ ನಡೆಸಲಾಗುತ್ತೆ. ಇನ್ನು ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಂದ್ರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಅಥವಾ ತತ್ಸಮಾನ ಶಿಕ್ಷಣ ಪಡೆದಿರಬೇಕು. ಅಬಕಾರಿ ರಕ್ಷಕರ ಹುದ್ದೆಗಳಿಗೆ 2nd PUC ಪೂರೈಸಿರಬೇಕು. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಅಬಕಾರಿ ಇಲಾಖೆಯಲ್ಲಿ ಬೇಜಾನ್ ಹುದ್ದೆಗಳಿದೆ. ಸೊ ಯಾರೆಲ್ಲ ನಾನ್ ಹೇಳಿರೋ ಪಾಯಿಂಟ್ಸ್ ಗೆಲ್ಲ ನೀವು ಮ್ಯಾಚ್ ಆಗ್ತಿದ್ದೀರಾ ಅವರೆಲ್ಲ ಖಂಡಿತ ಹೋಗಿ ಅಪ್ಲೈ ಮಾಡಿ. ಖಂಡಿತ ನಿಮ್ಗೆ ಜಾಬ್ ಸಿಗುತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.